ನಾವೆಲ್ಲರೂ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಇನ್ನೊಂದು 10 ದಿವಸದಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೆ ಕಂದಾಯ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ಮುಖಂಡರನ್ನೆಲ್ಲ ಕರೆಸಿ ನಮ್ಮ 2 ಜಿಲ್ಲೆಯ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಶೀಘ್ರದಲ್ಲೇ ಅದು ಸರಿ ಆಗ್ತದೆ. ಹಾಗೆ ಈ 53 ಮತ್ತು 57 ಅರ್ಜಿಗಳು ಕೂಡ ಅದನ್ನು ಕೂಡ ಆದೇಶ ಮಾಡಿದ್ದವರೇ ಜಿಲ್ಲಾಧಿಕಾರಿಗಳ ಮುಖಾಂತರ ಬಹಳಷ್ಟು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಕಮಿಟಿಗೆ ತಾರದೆ, ಅಕ್ರಮ ಸಕ್ರಮ ಕಮಿಟಿಗೆ ತಾರದೆ ಅದನ್ನು ತಿರಸ್ಕಾರ ಮಾಡಿ ಹಾಕಿದ್ದಾರೆ. ಆದ್ದರಿಂದ ಅಂಥ ಒಂದು ಯೋಜನೆಗಳು ಬೇರೆ ಬೇರೆ ಯೋಜನೆಗಳನ್ನು ಅವರೇ ತಿರಸ್ಕಾರ ಮಾಡಿ ಅವರೇ ಪ್ರತಿಭಟನೆಯನ್ನು ಮಾಡಿದರು. ಹಾಗೆ ಸಂಧ್ಯಾ ಸುರಕ್ಷೆ ಮತ್ತು ವಿಧವಾ ವೇತನದ ಬಗ್ಗೆ ಅದು ಯಾರು BPL ಕಾರ್ಡ್ ಹೋಲ್ಡರ್ದಾರರು ಇದ್ದಾರೆ ಅವರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಯಾವುದೇ ಕಾರಣಕ್ಕೆ ಎದುರು ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರವೇ ಕೊಟ್ಟದ್ದು. ಅದನ್ನು ವೆರಿಫಿಕೇಷನ್ಗೆ ಬಂದಿದ್ದು ಬಿಟ್ಟರೆ ಯಾರು APL ಕಾರ್ಡ್ನಲ್ಲಿದ್ದಾರೆ BPL ಕಾರ್ಡ್ನಲ್ಲಿದ್ದಾರೆ ಅಂತೇಳಿ ವೆರಿಫಿಕೇಷನ್ಗೆ ಬಂದದ್ದು ಬಿಟ್ಟರೆ ಯಾರದ್ದು ಕಾರ್ಡ್ ಈ ಸಂಧ್ಯಾ ಸುರಕ್ಷೆ ಅಥವಾ ವಿಧವಾ ವೇತನ ಇಲ್ಲಿಗೆ ಮುಕ್ತಾಯಗೊಳ್ಳುವುದಿಲ್ಲ, ಖಂಡಿತ ಮುಂದುವರಿತದೆ. ಅದರ ಜೊತೆಯಲ್ಲಿ ನಮ್ಮ ಗ್ಯಾರಂಟಿ ಬಗ್ಗೆ ಅವರು ಬಹಳಷ್ಟು ಹೆದರ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು 5 ಗ್ಯಾರಂಟಿಗಳನ್ನು ಹೇಳಿತ್ತು. ಅದು ಖಂಡಿತ ಕೊಡ್ತೇವೆ ಅಂತೇಳಿ ನಾವು ಭಾಷಣದಲ್ಲಿ ಹೇಳಿದ್ದೇವೆ. ಆದರೆ BJPಯವರು ಅದು ಸಾಧ್ಯವೇ ಇಲ್ಲ, ಅದು ಪುಸ್ತಕದೊಳಗಿನ ನವಿಲುಗಿರಿ ಮರಿ ಹಾಕಿದಾಗೆ ಅಷ್ಟೇ ಬಿಟ್ಟರೆ ಅದು ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯ ಸರ್ಕಾರ ಯಾವುದೇ ಕಾಂಗ್ರೆಸ್ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬಂದರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೆ ಕಾಂಗ್ರೆಸ್ ಪಕ್ಷ ಯಾವ ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆಯನ್ನು ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದೆ. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅಥವಾ ವಿದ್ಯುತ್ ಯೋಜನೆ ಇರ್ಬೋದು, 5 ಯೋಜನೆಗಳು ಜಾರಿಗೆ ತಂದರು. ಆ ಯೋಜನೆಯ ಪ್ರತಿಫಲಾಪೇಕ್ಷೆಗಳು ತಾವೆಲ್ಲರೂ ಇದ್ದೀರಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ನಿಮಗೆ 2,000 ರೂಪಾಯಿ ಹಣ ಬರ್ತಾ ಉಂಟು. ಖಂಡಿತ ಅದು ಯಾವುದೇ ಕಾರಣಕ್ಕೆ ನಿಲುಗಡೆ ಆಗುತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಯಾವುದೇ ಒಂದು ಯೋಜನೆಗಳು ನಿಲ್ಲುವುದಿಲ್ಲ. 5 ಯೋಜನೆಗಳು ಖಂಡಿತವಾಗಿ ಇದ್ದೇ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಈ ಒಂದು ಯೋಜನೆಗಳನ್ನು ಬೇರೆ ಬೇರೆ ಯೋಜನೆಗಳನ್ನು ತಂದಿದೆ. ಇಂದಿರಾ ಗಾಂಧಿ ಅವರು ದೇವರಾಜ ಅರಸರಿರುವಾಗ ಉಳುವವನೇ ಹೊಳೆದೊಡೆಯ ಅಂತೇಳಿ ಮಾಡಿ ಬಡವರಿಗೆ ಭೂಮಿ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು. ಹಾಗೆ ಮನೆ ಕೊಟ್ಟದಿದ್ರೆ ಕಾಂಗ್ರೆಸ್ ಸರ್ಕಾರ. ಬೇರೆ ಹಲವಾರು ಯೋಜನೆಗಳನ್ನು ತಂದಿದೆ ಕಾಂಗ್ರೆಸ್ ಸರ್ಕಾರ. ಹಿಂದಿನಿಂದಲೂ ಇವತ್ತಿನವರೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಯೋಜನೆಗಳನ್ನು BJPಯವರು ಯಾವುದೇ ಕಾರಣಕ್ಕೆ ಕೊಡಲಿಲ್ಲ. ಅವರು ಸುಳ್ಳು ಹೇಳ್ಕೊಂಡೇ ತಿರುಗಾಡ್ತಾ ಇದ್ದಾರೆ. ಈಗಲೂ ನಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ಹೆದರ್ಕೊಂಡು, ಯಾಕಂತ ಹೇಳಿದ್ರೆ ಈಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು MP ಚುನಾವಣೆವರೆಗೆ ಕೊಡ್ಬೋದು, ಅದರ ನಂತರ ಕೊಡುವುದಿಲ್ಲ ಅಂತೇಳಿ. ಈಗ MP ಚುನಾವಣೆ ಆಯಿತು, ಈಗಲೂ ಬರ್ತಾ ಉಂಟು, ಎಲ್ರಿಗೂ ಎಲ್ಲ ಸ್ಕೀಮ್ ಬರ್ತಾ ಉಂಟಲ್ಲ, ತಮಗೆ 2,000 ಸಿಗ್ತಾ ಉಂಟಲ್ಲ. 1-2 ತಿಂಗಳು ಹೆಚ್ಚು ಕಡಿಮೆ ಆದರೂ ನಿಮ್ಗೆ ಯಾವುದೇ ಕಾರಣಕ್ಕೆ ತಪ್ಪುವುದಿಲ್ಲ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಕೊಡ್ತೇವೆ. ಇನ್ನು ಮುಂದೆ ಇನ್ನೊಂದು 5-6 ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ. ಆ ಚುನಾವಣೆಗೋಸ್ಕರ ಅವರಿಗೆ ಮತ್ತೊಂದು ಸುಳ್ಳು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಹಳ್ಳಿಯಿಂದ ಶುರು ಮಾಡ್ತಾರೆ ಸುಳ್ಳು ಹೇಳಲಿಕ್ಕೆ, ದಿಲ್ಲಿಯವರೆಗೆ ತಗೊಂಡು ಹೋಗ್ತಾರೆ. 100 ಸುಳ್ಳು ಹೇಳಿ 1 ಸತ್ಯ ಮಾಡ್ತಾರೆ. ಆದ್ರಿಂದ ಆ ಸುಳ್ಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ತಾವ್ಯಾರು ನಂಬಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡುವುದಿಲ್ಲ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟೆ ಎಲ್ಲ ಮುಳುಗಡೆ ಆಯ್ತು ಅಂತೇಳಿ. ಈ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ತಂದದಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಈ ಯೋಜನೆ ನೇರವಾಗಿ ಜನರ ಅಕೌಂಟಿಗೆ ಬರುವಂಥ ಹಣದ ವ್ಯವಸ್ಥೆ ಅಂತ ಹೇಳುವಂಥದ್ದು ಸಿದ್ದರಾಮಯ್ಯನವರು ಪ್ರಪ್ರಥಮವಾಗಿ ಬಾಗಿಲು ಮಾಡಿದ್ದಾರೆ. ಈ ಯೋಜನೆ ಖಂಡಿತ ಯಾವುದೇ ಕಾರಣಕ್ಕೆ ನಿಲುಗಡೆ ಆಗುವುದಿಲ್ಲ. ನೀವು ತಮ್ಮ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಈ ಒಂದು ವಿಚಾರವನ್ನು ತಿಳಿಸಬೇಕು. ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳು ಇರ್ತದೆ. ಆದ್ದರಿಂದ ಭಯಪಡುವ ಅಗತ್ಯ ಇಲ್ಲ. ತಾವೆಲ್ಲರೂ ಅದನ್ನು ಮನದಟ್ಟು ಮಾಡುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ, ಈ ಒಂದು ಯೋಜನೆ ನಿರಂತರವಾಗಿ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಬಹಳಷ್ಟು ಮಳೆ ಉಂಟು. ತಾವೆಲ್ಲರೂ ಕಷ್ಟದಲ್ಲಿ ಬಂದದಕ್ಕೆ ಖಂಡಿತವಾಗಿ ಕೃತಜ್ಞತೆಯನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ನಮ್ಮ ಹೆಗ್ಗುಂಜೆ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿರ್ಬೋದು ಅಥವಾ ಮುಖಂಡರುಗಳಿರ್ಬೋದು, ಎಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ